ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಹೆಣ್ಮಕ್ಳಿಗೆ ಕಿಚನಲ್ಲಿ ಎಷ್ಟು ಪಾತ್ರೆ ಇದ್ರೂ ಹೊಸ ಪಾತ್ರೆ ಬಂದರೆ ಅದೇನೋ ಒಂಥರ ಖುಷಿ. ನನಗಂತೂ ಹಾಗೆ ಮನೆಗೆ ಯಾವ್ದಾದ್ರು ಒಂದು ಹೊಸ ಪಾತ್ರೆ ಬಂತು ಅಂತ ಅಂದರೆ ಅದರಲ್ಲಿ ಅಡುಗೆ ಮಾಡಿದ್ರೆ ರುಚಿನೂ ಡಬಲ್ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ನನ್ನ ಹತ್ರ ಕ್ಯಾಸ್ಟ್ ಐರನ್ ಒಂದು ಕಡಾಯಿ ಇದೆ, ಹಾಗೆ ಒಂದು ಅಲ್ಯೂಮಿನಿಯಂ ಕಡಾಯಿ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದೆ. ಬಟ್ ಸ್ಟೇನ್ಲೆಸ್ ಸ್ಟೀಲ್ದು ತರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ದಿನಗಳಿಂದ ಅನ್ಕೋತಾನೆ ಇದೆ. ಸೊ ಫೈನಲಿ ವಾಲ್ಮಾರ್ಟಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಬಾಂಡ್ಲಿಗಳು ಸಿಕ್ಕಾಪಟ್ಟೆ ಸಿಗುತ್ತೆ, ಆದರೆ ನನಗೆ ಈ ಬ್ರ್ಯಾಂಡ್ ಅಂತ ಅಂದರೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು ಟ್ರೆಮೊಂಟಿನ. ಸೊ ಇದ್ರದ್ದು ನನ್ನ ಹತ್ರ ಬ್ಲೂ ಕಲರ್ ಕಡಾಯಿ ಬಂದಿದೆ. ಅದು ಎಲ್ಲಿಂದ ತರಿಸ್ಕೊಂಡಿದ್ದು ಅಂತ ಕೇಳ್ತಿರ್ತೀರಾ, ಯಾವ ಬ್ರ್ಯಾಂಡ್ ಅಂತ. ಇದೆರಡು ಕೂಡ ಸೇಮ್ ಬ್ರ್ಯಾಂಡ್ ಆಗಿರುತ್ತೆ. ನನಗೆ ಗ್ಲಾಸ್ ಲಿಡ್ಗಿಂತ ಈ ಥರ ಸ್ಟೀಲ್ ಲಿಡ್ ಇಷ್ಟ ಆಗುತ್ತೆ. ನೋಡಿದ್ರೆ ಅನ್ಸುತ್ತೆ ಒಳ್ಳೆ ಮಿರರ್ ಇದ್ದಂಗೆ ಇರುತ್ತೆ. ಸೊ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಹಾಗೆ ಇದು ಇಲ್ಲಿ $45 ಆಯಿತು, ಅಂದರೆ 4000 ಹತ್ತಿರ ಆಯಿತು. ಇಂಡಿಯಾದಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇದೆ. ಅಮೆಝಾನಲ್ಲಿ ಸಿಗುತ್ತೆ. ಸೊ ನಾನು ಇವಾಗಷ್ಟೇ ನೋಡ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕೇಳ್ತಾ ಇರ್ತೀರಾ, ಅದಕ್ಕೋಸ್ಕರ. ಅದು ಅಲ್ಲದೆ ಇವಾಗ ನಾನು ಹುಡುಕ್ಬೇಕಾದ್ರೆ ಗೊತ್ತಾಯಿತು ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಇದೆ. ಸೊ ನೋಡಿ 4400 ಸಮಥಿಂಗ್ ಇರೋದು 3500ಗೆಲ್ಲ ಸಿಗ್ತಾ ಇದೆ. ಸೊ ಆಫರಲ್ಲಿ ಇದೆ ಅಂತ ಹೇಳ್ಬೋದು. ದೀಪಾವಳಿ ಫೆಸ್ಟಿವಲ್ ಅಲ್ವಾ, ಸೊ ಹಾಗಾಗೇನೋ ಆಫರಲ್ಲಿ ಕೊಟ್ಟಿದ್ದಾರೆ. ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ತೊಗೊಬೋದು. ಇದ್ರ ಜೊತೆಗೆ ಸ್ವಲ್ಪ ಫುಡ್ ಸ್ಟೋರೇಜ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಫುಡ್ ಸ್ಟೋರೇಜ್ ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಅವಾಗಲೇ ಸೈಡಲ್ಲಿ ಇತ್ತು, ನೋಡಿರಿ ಅನ್ಸುತ್ತೆ. ಸೊ ಇಲ್ಲಿ ನಾನಿವತ್ತು ಹೊಸ ಬಾಣಲಿನಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ತುಂಬಾ ಸಿಂಪಲ್ ಅಂತ ನಾನೇನು ರೆಸಿಪಿ ಶೇರ್ ಮಾಡ್ತಾ ಇಲ್ಲ, ಜಸ್ಟ್ ಈ ಪಾತ್ರೆ ಬಗ್ಗೆ ಹೇಳಿದೆ ಅಷ್ಟೇ. ಸೊ ಫಸ್ಟು ಅವಲಕ್ಕಿನ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಬಿಟ್ಟು ಅದಾದಮೇಲೆ ಸೋರಿಸಿ ಇಟ್ಬಿಡ್ತೀನಿ. ಅವಲಕ್ಕಿ ಸ್ವಲ್ಪ ಡ್ರೈ ಆಗಬೇಕು ಅನ್ನೋದಕ್ಕೋಸ್ಕರ. ಇನ್ನೂ ಒಂದು ಕಡೆ ಕಡಾಯಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾಯ್ದಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರುಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಮೊದಲು ಫಸ್ಟೇ ನಾನು ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೆ, ಯಾಕಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋಂಥದ್ದು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನಾನು ಇದೇ ರೀತಿ ಸಿಂಪಲಾಗಿ ಮಾಡ್ತೀನಿ. ಕೆಲವರು ಟೊಮೆಟೊ ಆ್ಯಡ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಟೊಮೆಟೊ ಹಾಕಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅದ್ರ ಬದಲು ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣು ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಹೊಸ ಬಾಣಲಿನಲ್ಲಿ ಅಡುಗೆ ಮಾಡಿದ್ರೆ ಡಬಲ್ ಟೇಸ್ಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ನನಗಂತೂ ಅದೇ ಫೀಲಿಂಗ್ ಕೊಡ್ತಾ ಇತ್ತು. ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಕಡೆ ಕಾಫಿ ಕೂಡ ಇಡ್ತಾ ಇದ್ದೀನಿ. ಟಿಫನ್ ತಿನ್ನೋಷ್ಟರಲ್ಲಿ ಹಾಲು ಕಾಯ್ದಿರತ್ತೆ, ಕಾಫಿ ಮಿಕ್ಸ್ ಮಾಡ್ಕೊಬೋದು ಅಂತ. ಅವಲಕ್ಕಿ ಜೊತೆಗೆ ಈ ಶೇಜ್ವಾನ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಅಮೆರಿಕಾದಲ್ಲಿರೋರಿಗೆ ಪಟೇಲ್ ಬ್ರದರ್ಸ್ ಇಂಡಿಯಾ ಬಜಾರ್ ಸಬ್ಜಿ ಮಂಡಿಲೆಲ್ಲ ಇರುತ್ತೆ. ಇಂಡಿಯಾದಲ್ಲಿರೋರಿಗೆ ನಾವು ಡಿಮಾರ್ಟಿಂದ ತರ್ತಾ ಇದ್ವಿ. ಸೊ ಎಲ್ಲ ಶಾಪಲ್ಲೂ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.